ಓಕೆ, ಹೆಂಗೆ ಇನ್ನಷ್ಟು ವಿವರವಾಗಿ ಹೇಳ್ಬೋದು ಅಂದ್ರೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಏನೋ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತಾರೆ, ಏನ್ ಅವ್ರ ಕ್ರೈಟೀರಿಯಾ ಏನಿರುತ್ತೆ? ಈಗ ನೋಡಿ, ಗುತ್ತಿಗೆದಾರ, ಹೌದು, ಗುತ್ತಿಗೆದಾರ ಯಾರೋ ಒಬ್ಬ ಪೋಲ್ ಮ್ಯಾನುಫ್ಯಾಕ್ಚರರ್ ಜೊತೆ ಜವಿ ತಗೋಬೇಕು ಅಂತ ಕೇಳ್ತಾರೆ. ಪೋಲ್ ನಿಮ್ಮ ಜಾಯಿಂಟ್ ವೆಂಚರ್ ತಗೋಬೇಕು ಅಂತ, ಇಲ್ಲ ಕನ್ಸೆಂಟ್ ಲೆಟರ್ ತಗೋಬೇಕು ಅಂತ ಹೇಳೋದು. ಕರೆಕ್ಟ್. ಒಪ್ಪಿಗೆ ಪತ್ರ ಯಾಕೆ ಈಗ ಮಾಡೋದು ಅಂದ್ರೆ ಬೇರೆ ಯಾರು ಬರಬಾರ್ದು ಅಂತ. ಆ ಜಾಯಿಂಟ್ ವೆಂಚರ್ ಕೊಡೋನು ಒಬ್ಬನೇ ಇಬ್ಬರು ಇರ್ತಾರೆ, ಅವನ ಜೊತೆ ಡೀಲ್ ಆಗಿರ್ತಾರೆ, ನಾವು ಹೇಳಿದವ್ರಿಗೆ ಕೊಡಬೇಕು. ಹಾಗೆ ಅವ್ನು ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ 2017ರಲ್ಲಿ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ನಾನೇನು ಮಾಡಿದೆ, ನೇರವಾಗಿ ಕೋರ್ಟ್ಗೆ ಹೋಗ್ಬಿಟ್ಟೆ. ನಾನು ಅಪ್ರೋಚ್ ಮಾಡಿದೆ 9 ವರ್ಷಗಳ ಹಿಂದೆ. ಎಸ್, ನಾನು ಕೋರ್ಟ್ಗೆ ಹೋಗ್ಬಿಟ್ಟೆ. ಕೋರ್ಟ್ಗೆ ಹೋದಾಗ ಏನಾಯಿತು, ಕೋರ್ಟು ನನಗೆ ನೀನು ಪಾರ್ಟಿಸಿಪೇಟ್ ಮಾಡಪ್ಪ, ನೋಡೋಣ ನಿನ್ನ ಕನ್ಸಿಡ್ರೇಷನ್, ಆಮೇಲೆ ನೋಡೋಣ, ಬರಲಿ ಅವರು ಕೋರ್ಟ್ಗೆ ಅಂತ ಹೇಳಿ. ಓಕೆ. ಆಗ ನಾನು ಏನು ಮಾಡಿದೆ, ಸರಿ ಆಯಿತು, ಸುಮ್ಮನೆ ಇದ್ದೆ. ಒಂದು 3 ತಿಂಗಳಾಯಿತು. 3 ತಿಂಗಳ ನಂತರ ಮೇಲ್ಗಡೆಯಿಂದ MD ಆಫೀಸಿಂದ ಬಂದು, ಏನಪ್ಪ ನೋಡಪ್ಪ ಅಡ್ಜಸ್ಟ್ ಮಾಡಿಕೊಡ್ರಿ, ಏನೋ ಅವ್ರೇನೋ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೀವು ಹಿಂಗೆಲ್ಲ ಗಲಾಟೆ ಮಾಡ್ಕೊಂಡು ಹೋಗ್ಬೇಡಿ. ಯಾರು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದಾರೆ, ಗಲಾಟೆ ಮಾಡಬೇಡಿ ಅಂತ ಯಾರು ಹೇಳಿದ್ರು? ಈಗ ಹಾಗಿದ್ದಂಥ ಆಡಳಿತ ಮಂಡಳಿ. ಓಕೆ. ಆಗ ನಾನು ಆಗ್ತಾನೆ ಬೆಳೀತಾ ಇದ್ದಂಥವ್ರು, ನನಗೆ ಎಲ್ಲ ವ್ಯವಸ್ಥೆಗಳೆಲ್ಲ ಗೊತ್ತಿಲ್ಲ, ಹಿಂದ್ಗಡೆ ಏನಿದೆ ಹಿಂದೂ ಮುಂದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗ ನಿನ್ನ ಕೆಲಸ ಬೇಕೇನಪ್ಪ, ನೀನು ಹೋಗಿ ಮಾಡ್ಕೊಳಪ್ಪ, ಅವ್ರ ಹೆಸರಲ್ಲಿ ನೀನು ಮಾಡ್ಕೊ ಅಂತ ಹೇಳಿದ್ರು. ಸೊ ಅವ್ರ ಹೆಸರಲ್ಲಿ ನಾನೊಂದು ಸ್ವಲ್ಪ ಕೆಲಸ ಮಾಡ್ಕೋಬೇಕಾಯ್ತಲ್ಲ. ಸೊ ಹಾಗಾಗಿ ನನಗೆ ಅವತ್ತಿಂದ ಈ ಥರದ ಡೀಲ್ ನಡೀತದ ಅಂತ ನನಗೆ ಅವತ್ತಿಂದ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿತ್ತು. ಓಕೆ. ಆಮೇಲೆ ಮಧ್ಯೆ ಒಂದು 2-3 ಟೆಂಡರು ಕಾಂಪಿಟೇಷನಲ್ಲೇ ಬಂತು. ಆಮೇಲೆ ನೋಡಿ ಸರ್, ಪ್ರಾರಂಭ ಆಯಿತು. ಒಂದು ಟೆಂಡರೂ ನೀವು ಓಪನ್ ಆಗಿ ಬಿಡೋದಿಲ್ಲ. ಯಾವ ಕಾಂಟ್ರಾಕ್ಟರ್ ನಾನು ಸ್ವತಂತ್ರವಾಗಿ ಜೀವನ ಮಾಡಬೇಕಪ್ಪ, ನಾನು ಸ್ವತಂತ್ರವಾಗಿ ಪಾರ್ಟಿಸಿಪೇಟ್ ಮಾಡಿ ಕೋರ್ಟ್ ಮಾಡಿ ಲೋಯೆಸ್ಟ್ ಯಾರು ಬರ್ತದೋ ಅದು ನನಗೆ ಆಗಲಿ, ಆಮೇಲೆ ನಾನು ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ಹೋಗ್ಬಿಡ್ತು. ಅಲ್ಲಿಂದ ಆಚೆಗೆ ಏನಾಗಿದೆ ಸರ್, QR ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿಬಿಡ್ತಾರೆ. ಹೆಂಗೆ ಅದ್ರ ಹಕ್ಕಿಕತ್ತೇನು? ಈಗ ಯಾರೋ ಒಬ್ಬ ಏನೋ ಒಂದು ಕೆಲಸ ಮಾಡಿರ್ತಾನೆ, ಒಂದು ಕವರ್ಡ್ ಕಂಡಕ್ಟರ್ ಕೆಲಸ. ಓಕೆ. ಈಗ ಎಲ್ಲ ಬೇರೆ ಕಂಡಕ್ಟರ್ ಇರ್ತದೆ, ಸರಿ, ಎಲ್ಲ ಕಡೆ ಈಗ ಬೇರೆ ಕಂಡಕ್ಟರ್, ಬೇರೆ ಸ್ಟೇಟ್ಗಳಲ್ಲೆಲ್ಲ ಆಗಿದೆ, ನಮ್ಮ ಕರ್ನಾಟಕದಲ್ಲೇ ಕಡಿಮೆ ಆಗಿರೋದು. ಮಾಡಿರೋರು ಯಾರೋ ಒಂದು 2-3 ಜನ ಇರ್ತಾರೆ, ಅವ್ರಿಗೆ ಏನೋ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಅವೆಲ್ಲ ಕೊಟ್ಟಿರ್ತಾರೆ. ಓಕೆ. ಅದು ಬೇರೆ ಯಾರಿಗೂ ಅವೇರ್ನೆಸ್ ಇರಲ್ಲ. ಆಗ ಅವ್ನು ಯಾರೋ ಮಾಡಿರ್ತಾನೆ. ನೆಕ್ಸ್ಟ್ ಟೆಂಡರ್ ಕರಿಬೇಕಾದ್ರೆ ಇಷ್ಟು ಕೆಲಸ ಮಾಡಿರೋನೇ ಇಲ್ಲಿ ಇರಬೇಕು ಅನ್ನೋದು. ಹಾಗೇನು ಮಾಡಿದ್ರೆ ಕರ್ನಾಟಕದವನೇ ಮಾಡಿರಬೇಕು ಅಂತಾರೆ. ಹಾಗೇನಾಗುತ್ತೆ, ಬೇರೆ ರಾಜ್ಯದವನು ಅಲ್ಲಿ ಬೇಕಾದಷ್ಟು ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದ್ರ ಹಿಂದಿರೋ ಉದ್ದೇಶ ಏನು? ಉದ್ದೇಶ ಯಾರು ನಮ್ಮ ಅಸ್ಮಿತೆ ಅಂತ ಅರ್ಥ ಮಾಡ್ಕೊಳ್ಬೇಕಾ ಅಥವಾ ಬೇರೆ ಏನಾದ್ರೂ ಇರುತ್ತಾ ಇದ್ರ ಹಿಂದೆ? ಅಸ್ಮಿತೆ ಎಲ್ಲ ಇಲ್ಲ, ಇಲ್ಲಿ ದುಡ್ಡಿಂದಷ್ಟೇ. ಈಗ ಉದಾಹರಣೆಗೆ ನೋಡಿ, ನಾನು ಕೇರಳದಲ್ಲಿ ಕೆಲಸ ಮಾಡ್ತಿದ್ದೀನಿ. ರಿಯಲಿ ಎಷ್ಟು ಗ್ರೇಟ್, ಏನ್ ಗ್ರೇಟ್ ಗೊತ್ತಾ ಸರ್, ₹1 ಲಂಚ ಇಲ್ಲ ಸರ್. ಓಕೆ. ಎಸ್, ಬನ್ನಿ ಪಾರ್ಟಿಸಿಪೇಟ್ ಮಾಡ್ರಪ್ಪ, ನಾವು ಪಾರ್ಟಿಸಿಪೇಟ್ ಮಾಡ್ರಿ, ಖುಷಿ ಆಗುತ್ತೆ. ಕೇರಳ ಗವರ್ಮೆಂಟ್ ಅಲ್ಲಿ ಯಾರು ಕೂಡ ಲಂಚ ತೆಗೆದುಕೊಳ್ಳಲ್ಲ ಅಂತ ಯಾವುದೇ ಇಲಾಖೆ ಸರ್. ಫ್ಯಾಂಟಾಸ್ಟಿಕ್. ನಾನು ಬೇರೆ ಇಲಾಖೆಗಳ ಬಗ್ಗೆ ಗೊತ್ತಿಲ್ಲ, ಎಸ್ಪೆಷಲಿ ಇಂಧನ ಇಲಾಖೆಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನನಗೆ ಖುಷಿ ಆಗುತ್ತೆ ಅಲ್ಲಿ ಕೆಲಸ ಮಾಡೋಕ್ಕೆ. ಒಂದ್ ಸ್ವಲ್ಪ ವೈಲೇಷನ್ ಇರಲ್ಲ. ನಾನು ಕೆಲಸ ಚೆನ್ನಾಗಿಲ್ಲ ಅಂದ್ರೆ ಇಮಿಡಿಯೇಟ್ ರೆಕ್ಟಿಫೈ ಮಾಡಿಸ್ತಾರೆ. ನನಗೆ ಖುಷಿ ಆಗುತ್ತೆ ಅಲ್ಲಿ ಕೆಲಸ ಮಾಡೋಕ್ಕೆ. ತಿನ್ನ ಮಾರ್ಜಿನ್ ಇರಲಿ, ನಿದ್ದೆ ಆರಾಮಾಗಿ ಬರುತ್ತೆ. ಇಲ್ಲಿ ಇಷ್ಟು ಮಾರ್ಜಿನ್ ಇಟ್ಕೊಂಡು ಅದ್ರಲ್ಲೆಲ್ಲ ಎಲ್ರಿಗೂ ಕೊಟ್ಬಿಟ್ಟು ನಾನು ನಿದ್ದೆ ಇಲ್ಲದೆ ನಾನು ಹಾಕಿರಬೇಕು, ಅದು ನನ್ನ ಕಾನ್ಸೆಪ್ಟ್. ದಿಸ್ ಇಸ್ ದ ಪಾಯಿಂಟ್. ಅಂದ್ರೆ ಇಲ್ಲಿ ನೀವು ಹೇಳಿದ್ರಿ ಬೇರೆ ರಾಜ್ಯದಲ್ಲಿ ಲಂಚದ ಅಂದ್ರೆ ಐ ಮೀನ್ ಕೇರಳದಲ್ಲಿ ನೀವು ಅಲ್ಲಿ ಕೆಲಸ ಮಾಡಿ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀರಿ. ಈವನ್ ಗುಜರಾತ್ ಅಲ್ಲೂ ಹಾಗೇನೆ. ಹೌದಾ? ಗುಜರಾತ್ ಅಲ್ಲಿ ಸರ್, ಅಲ್ಲಿ ಒಂದು ಟೆಂಡರ್ ಅಲ್ಲಿ ಏನಿಲ್ಲ ಅಂದ್ರು 8-10 ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಓಕೆ. ಸೊ 8-10 ಜನ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಎಷ್ಟು, ಇನ್ನೂ ಬನ್ರಪ್ಪ, ಇನ್ನೂ ಹಾಕ್ರಿ ಅಂತಾರೆ. ಟೈಮ್ ಯಾರಾದ್ರೂ ಟೈಮ್ ಎಕ್ಸ್ಟೆನ್ಷನ್ ಕೇಳ್ತಾರೆ, ಸರ್ ನನಗೆ ಟೈಮ್ ಸ್ವಲ್ಪ ಬೇಕು, ಡಾಕ್ಯುಮೆಂಟ್ ರೆಡಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ಎಕ್ಸ್ಟೆನ್ಷನ್ ಕೊಡಿ ಕೊಡ್ತಾರೆ. ಎಷ್ಟು ಟೈಮ್ ಎಕ್ಸ್ಟೆನ್ಷನ್ ಕೊಡ್ತಾರೆ? ಎಷ್ಟು ದಿನ ಬೇಕಪ್ಪ? ಒಂದು 10 days ಬೇಕಾ? ಇಲ್ಲಿ ಬಕ್ವಾಸ್ ಆಗಿದೆ ಅಂತ ಹೇಳ್ತೀವಿ. ಎಸ್, 100% ಅಲ್ಲಿ ಎಕ್ಸ್ಟೆನ್ಷನ್ ಕೊಡ್ತಾರೆ. ಇನ್ನೊಂದು ನೋಡಿ, ಅಲ್ಲಿ ಏನಿದೆ ಗೊತ್ತಾ, ಅಲ್ಲಿ ನಾನು ಅಲ್ಲಿ ಟೆಂಡರ್ ತಗೊಂಡಿದ್ದೀನಿ, ಅಲ್ಲಿ ನಾನು L1 ಆಗಿದ್ದೀನಿ. ಅಲ್ಲಿರೋ ಎಲ್ಲಾ ಕಾಂಟ್ರಾಕ್ಟರ್ಸ್ಗೆ ನಾನೇ L1 ಆಗಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಟೆಂಡರ್ಗೆ ಏನು ಮಾಡ್ತಾರೆ, ನನ್ನದನ್ನೇ SR ರೇಟ್ಸ್ ಹಿಂದ್ಗಡೆ ಇಷ್ಟು L1 ಆಗಿದ್ದಾರೆ, ಅದೇ ರೇಟ್ಸೇ ನೆಕ್ಸ್ಟ್ ಟೆಂಡರ್ಗೆ ಇಡ್ತಾರೆ. ನಿಮಗೆ ಬೇಕಾದ್ರೆ ಅದ್ರ ಮೇಲೆ ಹಾಕಿ, ಬೇಕಾದ್ರೆ ಕೆಳಗಡೆ ಹಾಕೊಳ್ಳಿ, ನಿಮ್ಗೆ ಏನು ಗಿಟ್ಟು ಆ ರೇಟ್ಗೆ ಹಾಕಿ. ಬಟ್ ನಾವು ಫಿಕ್ಸ್ ಮಾಡೋದು ಹಿಂದ್ಗಡೆ ಯಾರು L1 ಹಾಕಿದಾರೋ ಅವ್ರದ್ದೇ ರೇಟ್ ಫಿಕ್ಸ್ ಮಾಡ್ತಾರೆ. ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ, ನಮ್ಮ ರಾಜ್ಯದಲ್ಲಿ ಟೆಂಡರ್ ಅನ್ನೋದು ಸುಮ್ಮನೆ ನಾಮಕಾವಸ್ಥೆ? 100% ನಾಮಕಾವಸ್ಥೆ, 100% ನಾಮಕಾವಸ್ಥೆ. ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಉದಾಹರಣೆ ಈಗ ನೋಡಿ, ಹೇಳಿ ಸರ್. ಈಗ ಮಂಗಳೂರಲ್ಲಿ ಒಂದು ಟೆಂಡರ್ ಮಾಡ್ತಾರೆ 350 ಕೋಟಿಗೆ. ಓಕೆ. ಅಲ್ಲಿ ಕವರ್ಡ್ ಕಂಡಕ್ಟರ್ ಅಂತ ಮಾಡ್ತಾರೆ. ಓಕೆ. ಆ 350 ಕೋಟಿಗೆ 6 ಪ್ಯಾಕೇಜ್. 6 ಪ್ಯಾಕೇಜು 6 ಜನ ಬಿಟ್ಟರೆ ಬೇರೆ 6 ಜನದಲ್ಲೇ ಇವ್ರಿಗವ್ರು ಅಷ್ಟೇ ಇರ್ತದೆ. ಓಕೆ. ಓಕೆ. ಇರ್ತದೆ ಅಲ್ಲಿ ಕಂಡೀಷನ್. ಏನಂತ ಕಂಡೀಷನ್? ಕರ್ನಾಟಕ ರಾಜ್ಯದವರೇ ಈ ಕೆಲಸ ಮಾಡಿರೋರು
ಟೆಂಡರ್ ಪಾರ್ಟಿಸಿಪೇಟ್ ಮಾಡಬೇಕು ಅಂತಾರೆ. ಓಕೆ, ನಾನು ಹೇಳಿದ್ದೀನಿ ಮೊದಲ ಷರತ್ತು ಕರ್ನಾಟಕ ರಾಜ್ಯದವರೇ ಟೆಂಡರ್ ಪ್ರಕ್ರಿಯೆಗೆ ಭಾಗವಹಿಸಬೇಕು. ಆಮೇಲೆ ಅದರೊಳಗಡೆ ಇನ್ನೊಂದು ಬೇಕಾದಷ್ಟು ಕಲೆಗಳಿದೆ, ಅಷ್ಟೆಲ್ಲ ವಿವರಿಸೋದು. ಈ ಕಂಡಕ್ಟ್ರು ಇಷ್ಟು ದಿನ ಮಾಡಿರಬೇಕು, ಅಥವಾ ನೀನು ಟೆಂಡರ್ ಹಾಕೋವರೆಗೂ ಸಮೇತ ಮಾಡಿರ್ಬೋದು. ಬೇರೆ ಕಡೆ ಆದ್ರೆ ನೀನು ಮಾಡಿ 1 ವರ್ಷ ಆಗಿರಬೇಕು, ಆಮೇಲೆ ಇಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ತಾರೆ. ಅಂದ್ರೆ ನೀನು ಪರ್ಫಾರ್ಮೆನ್ಸ್ ಇರಬೇಕು ಅಂತ ಕೇಳ್ತಾರೆ. ಬಟ್ ಇಲ್ಲಿ ಹಂಗೆ ಕೇಳಲ್ಲ. ಏನ್ ಕೇಳ್ತಾ ಇದ್ದಾರೆ ಅದನ್ನ ಹೇಳಿ ವಿವರವಾಗಿ ಹೇಳಿ. ಅಂದ್ರೆ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದಾನೋ ಅವನಿಗೆ ಹಿಂದ್ಗಡೆ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಟೆಂಡರ್ ಪಾರ್ಟಿಸಿಪೇಟ್ ಮಾಡೋವರೆಗೂ ಅವನೇನ್ ಮಾಡ್ತಾನೆ, ಅಲ್ಲಿವರೆಗೂ ಕೆಲಸ ಮಾಡಿ ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ಹಾಕೋಬಹುದು. ಎಸ್, ಒಂದು ಟೆಂಡರ್ ಏನ್ ಹೇಳ್ತಾರೆ, ನಿನಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಉಲ್ಟಾ ಮಾಡ್ತಾರೆ. ಯಾಕೆಂದ್ರೆ ಆ ಗುತ್ತಿಗೆದಾರನಿಗೆ ಹಾಕ್ಬೇಕದು, ಅವ್ರು ಅಂದ್ಕೊಂಡವ್ರಿಗೆ ಹಾಕ್ಬೇಕದು. ಆ ತರ ಇರೋದು ಬರೀ 6 ಜನ ಸ್ಟೇಟ್ ಅಲ್ಲಿ 6 ಜನಕ್ಕೂ 6 ಆಗುತ್ತೆ. ಅಲ್ಲಿ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ, ಕರ್ನಾಟಕದವನೇ ಇರಬೇಕು ಅಂತ ಹೇಳಿದಾಗ ಕರ್ನಾಟಕದವನು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾನೆ. ಎಕ್ಸಾಂಪಲ್ ಯಾರೋ ಒಬ್ಬ ನಮ್ಮ ಸ್ನೇಹಿತರು ಮಾಡಿದ್ದಾರೆ ಬೇರೆ ರಾಜ್ಯದಲ್ಲಿ, ಆ ಕ್ವಾಲಿಫಿಕೇಶನ್ ತಂದು ಇಲ್ಲಿ ಹಾಕಿದ್ರೆ ರಿಜೆಕ್ಟ್ ಮಾಡಿಬಿಟ್ರು. ಇಲ್ಲಿ ಕರ್ನಾಟಕದವನು ಇರಬೇಕು ಅಂತಾನೂ ಹೇಳ್ತಾರೆ, ಆದ್ರೆ ಆತ ಬೇರೆ ರಾಜ್ಯದಲ್ಲಿ ಏನಾದ್ರೂ ಕೆಲಸ ಮಾಡಿದ್ರೆ ಆತನನ್ನ ತಿರಸ್ಕರಿಸ್ತಾರೆ ಕೂಡ. ಆಮೇಲೆ ಮತ್ತೆ ಇನ್ನೊಂದು ನೋಡಿ, ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ, ಆತ ಪಾರ್ಟಿಸಿಪೇಟ್ ಮಾಡಿದ್ದು 93 ಕೋಟಿಗೆ. ಆ 93 ಕೋಟಿಗೆ 89 ಕೋಟಿ ಕೋಟ್ ಮಾಡ್ತಾನೆ. ಯಾರು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಿ ಆ ಸರ್ಟಿಫಿಕೇಟ್ ಇಲ್ಲಿ ಹಾಕಿರುವಂತವನು 89 ಕೋಟಿಗೆ ನೋಡಿ ಇಲ್ಲಿದೆ ಕೋಟ್ ಮಾಡ್ತಾನೆ. ಕರ್ನಾಟಕದಲ್ಲೇ ಇರಬೇಕು ಅನ್ನುವಂಥವರು, ಅದರಲ್ಲಿ ಕರ್ನಾಟಕದಲ್ಲಿ ಇರೋರಲ್ಲೇ L1 119 ಕೋಟಿ ಲೆಕ್ಕಾಕಿ 93 ಕೋಟಿಗೆ 119 ಕೋಟಿ ಕೋಟ್ ಮಾಡ್ತಾನೆ. ಇಲ್ಲಿ ಕರ್ನಾಟಕದವನೇ ಬೇರೆ ರಾಜ್ಯದಲ್ಲಿ ಮಾಡಿರೋನು 89 ಕೋಟಿಗೆ ಕೋಟ್ ಮಾಡ್ತಾನೆ. ಡಿಫರೆನ್ಸ್ ಎಷ್ಟಾಯ್ತು? 30 ಕೋಟಿ. 93 ಕೋಟಿಗೆ 30 ಕೋಟಿ ಡಿಫರೆನ್ಸ್, 305 ಕೋಟಿಗೆ ಡಿಫರೆನ್ಸ್ ಲೆಕ್ಕ ಹಾಕಿ ಎಷ್ಟಾಯ್ತು? 100 ಕೋಟಿ ಚಿಲ್ಲರೆ. ಎಲ್ಲಿ ಹೋಗ್ತಿದೆ ಈ ದುಡ್ಡು? ದಾಖಲೆ ಇಲ್ಲ ಅಂತ. ಈಗ ಆಮೇಲೆ ಇನ್ನೊಂದು ಸರ್, ಈಗ ಬರೀ ಮಂಜುನಾಥ್ ಅವರು ಮಾತ್ರ ಈ ರೀತಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರಾ, ಅಥವಾ ಇದರ ದೊಡ್ಡ ದಂಡೆ ಇದೆಯಾ ಸರ್? ಈಗಾಗಲೇ ಹಳೆ ಹೋದ ಗೌರ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಏನೋ ಎಲ್ಲಾ ಕಾಂಟ್ರಾಕ್ಟರ್ಸ್ದು ಒಂದ್ ಸ್ವಲ್ಪ ಲಂಚ ಗಿಂಚ ಕೊಟ್ಟೆ ತರ ತಗೋಬೇಕು. ಈವನ್ ನಾನ್ ಕೊಟ್ಟಿಲ್ಲ ಅಂತಲ್ಲ, ನಾನು ಕೊಟ್ಟೆ ತಗೋಬೇಕಿಲ್ಲ, ನನ್ನ ಜೀವನ ನಡೆಯಲ್ಲ. ವಾಸ್ತವಾಂಶ ಅದೇ ಹೋದ ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ತಗೊಂಡಿದ್ರು. ಈ ಹೊಸ ಗೌರ್ಮೆಂಟ್ ಬಂದ ತಕ್ಷಣ ಇವ್ರು ದುಡ್ಡು ಬೇಕು ಅಂತ ಡಿಮ್ಯಾಂಡ್.